ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮದಿರಿ? ನಾನು ಕೂಡ ಆರಾಮದಿನಿ ನೋಡ್ರಿ. ಇವತ್ತು ಮಜ್ಜಿಗೆ ಸಾಂಬಾರು ಮಾಡಬೇಕಿತ್ತು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಮಜ್ಜಿಗೆ ಸಾಂಬಾರು ಮಾಡಬೇಕಿತ್ತು, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೊತ್ತಂಬರಿ, ಕರಿಬೇವು, ಪುದೀನ, ಬೆಳ್ಳುಳ್ಳಿ, ಮೊಸರು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಣ್ಣೆ ಕಾದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ರೆ, ಜೀರಿಗೆ ಸಾಸಿವೆ ಹಾಕಿ ಚಿಟಪಟ ಅಂದ್ಬಿಟ್ಟು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡು ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡತ್ತೀನಿ. ಕೊತ್ತಂಬರಿನೂ ಹಾಕ್ಲತ್ತೀನಿ. ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಹೊಳಿಟ್ಟಿದ್ದಾರೆ, ಪುದೀನೂ ಹಾಕ್ಲತ್ತೀನಿ. ಪುದೀನ ಹಾಕಿ ನೋಡ್ರಿ. ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡ್ರಿ. ಇದು ಹಸಿ ವಾಸನೆ ಹೋಗುತ್ತನ ಹುಡ್ಕೊಂಡು ಒಂದು ಸ್ವಲ್ಪ ಅಷ್ಟು ಪುಡಿ ಆ್ಯಡ್ ಮಾಡ್ಕೊಂಡ್ರಿ. ಚಂದ ಫ್ರೈ ಆದ್ರಪ್ಲೆ ಉಪ್ಪು ಹಾಕ್ಲತ್ತೀನಿ, ರುಚಿಗೆ ಎಷ್ಟು ಬೇಕಷ್ಟು. ಗ್ಯಾಸ್ ಆರಿಸಿ ತಣ್ಣಗಾದ್ರಪ್ಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಮೊಸರಿಂದ, ಅದನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಪುಟಾಣಿ ಹಿಂಡಿ ಹಾಕ್ಕೊತೀನಿ ರೀ. ನಿಮಗೆ ಇಷ್ಟ ಇದ್ರೆ ಹಾಕ್ರಿ, ಇಲ್ಲ ಇಲ್ಲರಿ. ನಾವು ಪುಟಾಣಿ ಹಿಂಡಿ ಹಾಕ್ಕೊತೀವಿ ರೀ. ಯಾವಾಗಲೂ ಪುಟಾಣಿ ಹಿಂಡಿ ಹಾಕ್ಲತ್ತೀನಿ ನೋಡ್ರಿ. 2 ಸ್ಪೂನ್ ಹಾಕ್ಯನ್ರಿ. ರೆಡಿ ಆಯ್ತು ನೋಡ್ರಿ ಮಜ್ಜಿಗೆ ಸಾರು. ಎಲ್ಲ ಹೋಳಿಟ್ಕೊಂಡು ಬೆಳ್ಳುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇಲ್ಲೊಂದು 4-5 ಮೆಣ್ಸಿನ್ಕಾಯಿ ಕುಟ್ಟಿಟ್ಕೊಂಡು ಈ ಕಡೆ ಅನ್ನಕ್ಕೆ ಇಟ್ಟೀನಿ ರೀ. ನನ್ನ ಆಗಿದ್ರೆ ಈ ಕಡೆ ಪಲ್ಯ ಮಾಡತ್ತೀನಿ ರೀ. ಪಪ್ಪ ಕೊಡ್ತಾನೆ ಹೋಗ. 1-2 ಸ್ಪೂನ್ ಎಣ್ಣೆ ಹಾಕತ್ತೀನಿ ರೀ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕತ್ತೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಹಳಕ್ಕೆ ಕೊಟ್ಟಿದ್ದು ಹಾಕ್ತೀನಿ. ಟೊಮೆಟೊ ಜಲ್ದಿ ಅದು ಹಾಕ್ಲಾತೀನಿ. ಇದು ಚಂದ ಹಸಿ ವಾಸನೆ ಹೋಗಿಟ್ಟು ಇದ್ರ ಫ್ರೈ ಆಗ್ತಿದ್ದು. ಅರ್ಶಿನ ಪುಡಿ ಹಾಕತ್ತೀನಿ. ಗೊತ್ತಿಲ್ಲ ಅಪ್ಪು. ಎದಕ್ಕೆ ಬೇಕಾಗೈತಿ ನಿನಗೆ ಬುಟ್ಟಿ? ಪಪ್ಪ ಕರೆ ಆತ ನೋಡು, ಹೋಗು. ಪಪ್ಪ ಚಾ ಕುಡಿಯಾಕ ಕರಿ. ಚಂದ ಮಿಕ್ಸ್ ಮಾಡ್ತೀವಿ. ಉಲ್ಟಾ ಆಗ್ಯದ ನನಗೆ ಇಟ್ಕೊಳಕ್. ಬಂದ್ ಮಾಡಿ ಇಲ್ಲ ಬಂದ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಟಿದ್ದೇವೆ ಒಂದು 5 ನಿಮಿಷ.
ಅಂದ್ರೆ ಕುಂಬಳಕಾಯಿ ಹುರಿದಿದ್ದಿಲ್ಲ ಅವಾಗ ಎಣ್ಣೆ ಫ್ರೈ ಆಗ್ತದೆ. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದಾರೆ. ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ಅದಕ್ಕೆ. ಇದೇ ಮೆಣಸಿನ್ಕಾಯಿ ಕೊಟ್ಟು ಇಟ್ಕೊಡಿ ನೋಡ್ರಿ. ಇದ್ರಾಗಿಂದ ನೀರು ಹಾಕೊಳತ್ತೀನಿ ರೀ. ಒಂದು 2 ಸ್ಪೂನ್ ಶೇಂಗಾ ಹಿಂಡಿ ಹಾಕ್ಲತ್ತೀನಿ ರೀ. ಒಂದು 10 ನಿಮಿಷ ಕುದಿಲ್ರಿ ಇದು. ಹಿಟ್ಟು ಚಳಿಸ್ಕೊಳತ್ತೀನಿ ರೀ ರೊಟ್ಟಿ ಮಾಡಕ್ಕೆ. ನೀರಿಗೆ ಬಂದಿದ್ದೀರಿ ಅವರು ರಂಗೋಲಿ ಹಾಕಿದ್ದಾರೆ. ಮಕ್ಕಳೆಲ್ಲ ತಿರುಗಾಡಿ ಕೆಡ್ಸ್ಯಾರಾಗ ಇವತ್ತು ರಂಗೋಲಿ ವಿಡಿಯೋ ತಿಳ್ಸಕ್ಕೆ ಹಾಕಿಲ್ಲ ರೀ. ಇದೊಂದು 10 ನಿಮಿಷ ಕುದಿಲ್ರಿ. ನೀರಿಗೆ ತೊಳೆದು ಹಾಕೊಂಡು ಕೆಲ್ಸಕ್ಕೆ ಹೋಯ್ತು. ರೊಟ್ಟಿ ಮಾಡಕ್ಕೆ ಹಿಟ್ಟು ಚಳಿಸ್ಕೊಳತ್ತೀನಿ ರೀ. ಹಿಟ್ಟೆಲ್ಲ ನಾದೇನು ರೀ. ಈ ಕಡೆ ಪಲ್ಯನೂ ರೆಡಿ ಆಗೈತೆ ನೋಡ್ರಿ. ಕೊತ್ತಂಬರಿ, ನಮ್ಮ ಮನೆಯವ್ರು ನೀರು ತರ್ಲಕ್ಕೆ ಹೋಗ್ಯಾರ್ರಿ. ನಾನು ರೊಟ್ಟಿ ಮಾಡ್ತೀನಿ ರೀ. ನೀರಿಲ್ಲ ನಮ್ಮ ಮನೇಲಿ ಹೊಲ್ದಾಗ ನೀರು ಇದು ಹಾಲು ಹೆಪ್ಪಚ್ಚಿನಿ ರೀ. ಆಗವಲ್ರಿ. ರಾತ್ರಿನೇ ಹಚ್ಚಿದ್ದೆ. ಥಂಡಿ ಅದಲ್ರಿ, ಆಗಲ್ರಿ. ಹಂಗಾಗಿ ಇಲ್ಲಿ ಗ್ಯಾಸ್ ಇಲ್ಲಿ ಒಲೆ ಬಿಲ್ ಕಾವಿಗೆ ಇಡ್ತೀನಿ ರೀ. ಇಟ್ಟು ಚಹಾ ಕಾಸಕ್ಕೆ ಇಟ್ಟೇನಿ ರೀ. ಚಹಾ ಕುಡಿತೀನಿ, ಆಮೇಲೆ ರೊಟ್ಟಿ ಮಾಡ್ತೀನಿ ರೀ. ಇವತ್ತು ಅಮ್ಮನ ಸಾಲಿಗೆ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ, ಮಜ್ಜಿಗೆ ಸಾರು, ಅನ್ನ ಮಾಡಿ ಕಟ್ತೀವಿ ರೀ. ನೋಡ್ರಿ ಈ ಥರ ಕೂತಿದ್ರು ರೆಡಿ ಆಗಿದ್ರ ಪಲ್ಯ. ಇವೆಲ್ಲ ತೊಳೆದಾಡ್ಯಾರಿ. ಹಂಗಾಗಿ ರಂಗೋಲಿ ಏನು ಕ್ಲಿಯರ್ ಕಾಣಿಸಲ್ರಿ. ನಮ್ಮ ಚಿನ್ನಿಮ ಊಟ ಮಾಡತ್ತಾಳ್ರಿ. ಮಜ್ಜಿಗೆ ಸಾರ ಅನ್ನ ರೀ. ಸೂಪರ್ ಅದು. ಇವತ್ತು ಲೇಟ್ ಮಾಡಿದ್ದಿದ್ದೆ. ದಿನ 5:30ಗೆ ಅಲಾರಾಮ್ ಇಡ್ತೀನಿ ರೀ. ಹೇಳ್ಬೇಕಂತಂದ್ರೆ ಯಾಕೋ ಹೇಳೋದಾಗಲ್ಲಾಗಿದ್ರಿ. ಅಲಾರಾಮ್ ಬಂದ್ ಮಾಡಿ ಮತ್ತೆ ಮಲ್ಕೋತೀನಿ ರೀ. 6:30 7ಕ್ಕೆ ಕೇಳ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಲೇಟ್ ಅಲ್ಲತ್ತಿದ್ರಿ. ಇವತ್ತು 9ಕ್ಕೆ ಅಂಗಡಿಗೆ ಬಂದು ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ, ಕುಂಬಳಕಾಯಿ ಪಲ್ಯ, ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ಲೇಟ್ ಆಯ್ತು. ಹಂಗೆ ಹುಡುಗನ ಕಳಿಸ್ಬೇಕು ಸಾಲಿಗೆ. 9:30 ಹೋಗ್ತಾರೆ. ಹಾಗಾಗಿ ಏನೂ ಟೆನ್ಷನ್ ಇಲ್ಲ ರೀ. ನಮ್ಮ ಮನೆಯವರು ಕೆಲ್ಸಕ್ಕೆ 9ಕ್ಕೆ ಹೋಗ್ತಾರೆ. ಹಂಗಾಗಿ ಲೇಟ್ ಬೀಳೋದ್ರೂ ಏನು ಟೆನ್ಷನ್ ಇರಲ್ಲ ರೀ.